ಎಲ್ಲ ಕನ್ನಡಿಗರಿಗೂ ಕನ್ನಡಿಗ ಮಾಡುವ ನಮಸ್ಕಾರ. ಏನಪ್ಪ ಇವತ್ತು ಬ್ಲಾಗ್ ಬಿಟ್ಟಿಲ್ಲ ಅವನು ಅಂತ ನೋಡ್ತಾ ಇದ್ದೀರಾ? ಹೌದು, ಯಾಕೆ ಬಿಟ್ಟಿಲ್ಲ ಅಂತ ಗೊತ್ತಾ? ಏನಕ್ಕೆ ಬಿಟ್ಟಿಲ್ಲ ಅಂದರೆ, ನಿಮಗೆ ವಿಡಿಯೋದಲ್ಲಿ ನಗ್ನಗ್ತಾ ಮಾತಾಡಿಕೊಂಡು ಚೆನ್ನಾಗಿರ್ತೀರಿ ಅಂತ ಮಾತ್ರನೇ ಗೊತ್ತಿರುತ್ತೆ. ಒಬ್ಬ ಎಡಿಟರ್ ಆಗಿ, ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಿ ಅವ್ನು ಬೀಳೋ ಕಷ್ಟ ಅವನಿಗೆ ಮಾತ್ರನೇ ಗೊತ್ತಿರುತ್ತೆ. ಯಾಕೆ ಗೊತ್ತಾ ಹೇಳ್ತಾ ಇದ್ದೀನಿ ಮಾತು? ಬೆಳಗ್ಗೆಯಿಂದ ಸಂಜೆ ಗಂಟ ವಿಡಿಯೋ ಶೂಟ್ ಮಾಡಿ, ಸಂಜೆ ಬಂದು ಎಡಿಟ್ ಮಾಡಿ 6 ಗಂಟೆಗೆಲ್ಲ ಪೋಸ್ಟ್ ಮಾಡಬೇಕು ಅನ್ನೋ ನಮ್ಮ ಮೈಂಡಿಕೊಂಡಿರ್ತೀರಿ. ಅದೇ ಮೈಂಡಲ್ಲಿ ಬಂದು ಪೋಸ್ಟು ಮಾಡ್ತೀರಿ. ಆ ಪೋಸ್ಟ್ಗೆ ಒಳ್ಳೆ ಕಂಟೆಂಟ್ ಇದ್ದರೆ ವ್ಯೂಸು, ಲೈಕ್ಸು, ಶೇರು ಆ್ಯಂಡ್ ಕಮೆಂಟ್ ಇರೋಲ್ಲ. ಇಲ್ಲಾಂದರೆ ನಮಗೆ ಮಾಡೋಕ್ಕೆ ಕಂಟೆಂಟೇ ಇರೋಲ್ಲ. ಏನು ಮಾಡೋದು? ಒಬ್ಬ ಕಂಟೆಂಟ್ ಕ್ರಿಯೇಟರ್ ಕಷ್ಟ ಇನ್ನೊಬ್ಬ ಕಂಟೆಂಟ್ ಕ್ರಿಯೇಟರ್ಗೆ ಮಾತ್ರನೇ ಗೊತ್ತಾಗುತ್ತೆ. ಮೇಲೆ ಸ್ಕ್ರೀನಲ್ಲಿ ಎಲ್ಲ ಚೆನ್ನಾಗೇ ಇರುತ್ತೆ, ಹಿಂದೆ ಹೋಗಿ ನೋಡಿದಾಗೆ ಅವ್ರ ಕಷ್ಟ ಏನು ಅಂತ ಗೊತ್ತಾಗೋದು. ಮಿನಿಮಮ್ ಅಂದರೂ ನಾನು 1 ರಿಂದ 1.5 ಅವರ್ ಗಂಟ ಎಡಿಟ್ ಮಾಡ್ತೀನಿ. 1.5 ಅವರ್ ಎಡಿಟ್ ಮಾಡಿ ನಿಮಗೆ ಕಂಟೆಂಟ್ ಕೊಡಬೇಕು ಅಂತ ಬಂದರೆ ಈ ಕಡೆ ಎಡಿಟ್ ಆ್ಯಪ್ಗಳು ಸಪೋರ್ಟ್ ಮಾಡಲ್ಲ. ಎಡಿಟ್ ಆ್ಯಪ್ ಸಪೋರ್ಟ್ ಮಾಡಿದ್ರೆ ನೀಟಾಗಿ ಕಂಟೆಂಟ್ ಕೊಟ್ಟರೆ ಇನ್ಸ್ಟಾಗ್ರಾಮಲ್ಲಿ ನಾನು ವೈರಲ್ ಆಗೋಲ್ಲ. ಏನು ಮಾಡೋಕ್ಕಾಗುತ್ತೆ? ಒಂದು ವ್ಯೂಸು, ಒಂದು ಲೈಕು, ಒಂದು ಫಾಲೋ, ಯೂಟ್ಯೂಬಲ್ಲಿ ಒಂದು ಸಬ್ಸ್ಕ್ರೈಬ್ ಅಷ್ಟೇ ಕೇಳ್ತಾ ಇದ್ದೀನಿ. ನಾನು ಎಲ್ಲ ನನ್ನ ಫ್ಯಾಮಿಲಿಗೆ ಏನು ಕೇಳ್ತೀನಿ ಅಂದರೆ, ನಾನು ನನ್ನ ಒಂದೊಂದು ಫಾಲೋವರ್ಸೂ ನನ್ನ ಫ್ಯಾಮಿಲಿ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ಯೂಟ್ಯೂಬಲ್ಲೂ ಇನ್ಸ್ಟಾಗ್ರಾಮಲ್ಲಿ ಏನು ಸಪೋರ್ಟ್ ಮಾಡಿದಿರೋ ಅದೇ ಯೂಟ್ಯೂಬಲ್ಲೂ ಅದೇ ಸಪೋರ್ಟ್ ಮಾಡಬೇಕು ಅಂತ ಕೇಳ್ತಾ, ಇನ್ಮೇಲೆ ನನ್ನ ಕೈಯಲ್ಲಿ ಆದಷ್ಟು ನಿಮ್ಮನ್ನು ನಗಿಸ್ತೀನಿ, ಒಳ್ಳೆ ಕಂಟೆಂಟ್ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿಗಿಷ್ಟೇ. ಸಿಗೋಣ ನಾಳೆ.